ಓಂ ಶಾಂತಿ. ಮುರಳಿಯ ದಿನಾಂಕ 17/5/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 11/2/2010. ತಂದೆ ತಿಳಿಸುತ್ತಾರೆ, ಶಿವನ ಜನ್ಮದಿನದಂದು ಕ್ರೋಧರೂಪಿ ಎಕ್ಕದ ಹೂವನ್ನು ಬಾಬ್ದಾದರವರಿಗೆ ಅರ್ಪಿಸಿ ದರ್ಪಣವಾಗಿರಿ. ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪ್ರತ್ಯಕ್ಷತೆಯನ್ನು ಸಮೀಪ ತನ್ನಿ. ಇಂದು ಎಲ್ಲ ಮಕ್ಕಳು ಸನ್ಮುಖದಲ್ಲಿ ಕುಳಿತಿರುವಂತಹ ಮತ್ತು ದೇಶ ವಿದೇಶದಲ್ಲಿ ಕುಳಿತಿರುವಂತಹ 4 ಕಡೆಯ ಮಕ್ಕಳು ಬಹಳ ಖುಷಿಯಿಂದ ಬಾಬರವರ ಮತ್ತು ತಮ್ಮ ಜನ್ಮದಿನವನ್ನು ಆಚರಿಸುವ ಅನೇಕ ಶುಭಾಶಯಗಳನ್ನು ಕೊಡುತ್ತಿದ್ದೀರಾ. ತಾವು ಸನ್ಮುಖದಲ್ಲಿ ಕುಳಿತಿದ್ದೀರಾ ಮತ್ತು ದೂರದಿಂದ ಸೈನ್ಸಿನ ಸಾಧನಗಳ ಮೂಲಕ ಎಲ್ಲ ಮಕ್ಕಳು ಖುಷಿಯಿಂದ ಹೃದಯದ ಶುಭಾಶಯಗಳನ್ನು ಕೊಡುತ್ತಿದ್ದೀರಾ. ತಾವೆಲ್ಲರೂ ಏನು ಇಲ್ಲಿ ಬಂದಿದ್ದೀರಾ? ಬಾಬನ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ ಅಥವಾ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳಲು ಬಂದಿದ್ದೀರಾ? ಏಕೆಂದರೆ ಈ ಜಯಂತಿ ವಿಚಿತ್ರ ಜಯಂತಿಯಾಗಿದೆ. ಯಾಕೆ ವಿಚಿತ್ರ? ತಂದೆ ಮತ್ತು ಮಕ್ಕಳು ಜೊತೆಯಲ್ಲಿ ಆಚರಣೆ ಮಾಡಿಕೊಳ್ತಾ ಇದ್ದೀರಾ. ಇಬ್ಬರ ಜಯಂತಿಯೂ ಇದೆ. ಪೂರ್ತಿ ಕಲ್ಪದಲ್ಲಿ ಇಂತಹ ಜಯಂತಿ ಆಗುವುದೇ ಇಲ್ಲ. ಪೂರ್ತಿ ಕಲ್ಪದಲ್ಲಿ ಚಕ್ಕರ್ ಹಾಕಿ ಬನ್ನಿ. ವಿಚಿತ್ರ ಜಯಂತಿ ಇದಾಗಿದೆ ಅಂದಾಗ ಬಾಬ್ದಾದ ಎಲ್ಲ ಮಕ್ಕಳನ್ನು ಕೇಳುತ್ತಿದ್ದಾರೆ, ತಾವೆಲ್ಲರೂ ತಂದೆಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದೀರೋ ಅಥವಾ ತಂದೆಯಿಂದ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರೋ? ಬಾಬ್ದಾದ ಒಂಟಿಯಾಗಿ ಏನೂ ಮಾಡುವುದಿಲ್ಲ. ಏಕೆಂದರೆ ಜನ್ಮ ಪಡೆಯುತ್ತಿದ್ದಂತೆಯೇ ಯಜ್ಞವನ್ನು ರಚಿಸಿದ್ದಾರೆ. ಅಂದಾಗ ಯಜ್ಞದಲ್ಲಿ ಬ್ರಾಹ್ಮಣರು ಬೇಕು. ತಾವು ಸಹ ತಂದೆಯ ಜೊತೆಯಲ್ಲಿ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದೀರಾ. ತಮ್ಮ ಜನ್ಮವು ತಂದೆಯ ಜೊತೆಯಲ್ಲಿ ಆಗಿದೆ. ಇದರ ಸ್ಮಾರಕ ಭಕ್ತಿ ಮಾರ್ಗದಲ್ಲಿಯೂ ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಅಂದಾಗ ಜೊತೆಯಲ್ಲಿ ಸಾಲಿಗ್ರಾಮಗಳ ಪೂಜೆಯಾಗುವುದು. ಅನೇಕ ಸಾಲಿಗ್ರಾಮಗಳಿಗೆ ಪೂಜೆ ಮಾಡುತ್ತಾರೆ. ಅಂದಾಗ ಈ ಜಯಂತಿ ಅದ್ಭುತವಾದ ಜಯಂತಿಯಾಗಿದೆ. ಆದ್ದರಿಂದ ಈ ಜಯಂತಿಗೆ ವಜ್ರ ಸಮಾನವಾದ ಜಯಂತಿ ಎಂದು ಹೇಳಲಾಗುವುದು. ಬಾಬ್ದಾದ ಎಲ್ಲ ಸಾತಿ ಮಕ್ಕಳಿಗೆ ಪದಮ ಗುಣದಷ್ಟು ಬಾಹುಗಳ ಹಾರದ ಮಧ್ಯದಲ್ಲಿ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಇದು ತಂದೆ ಮತ್ತು ಮಕ್ಕಳ ಅತಿ ಹೃದಯದ ಪ್ರೀತಿಯ ಗುರುತಾಗಿದೆ. ಬಾಬ್ದಾದರವರಿಗೆ ಮಕ್ಕಳ ಜೊತೆ ಪ್ರತಿಜ್ಞೆ ಇದೆ. ಬಾಬ್ದಾದರವರ ಪ್ರತಿಜ್ಞೆ ಮಕ್ಕಳ ಜೊತೆ ಇದೆ. ಏನಂತ ಪ್ರತಿಜ್ಞೆ ಮಾಡಿದ್ದಾರೆ ಬಾಬಾ? ಜೊತೆಯಲ್ಲಿರ್ತೀನಿ, ಜೊತೆಯಲ್ಲಿ ನಡೀತೀನಿ ಎಂದು. ಅಂದಾಗ ಹೇಳಿ, ನೀವು ಮಕ್ಕಳು ಸಹ ಬಾಬನ ಜೊತೆ ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ? ಸಂಗಮದಲ್ಲಿ ಜೊತೆ ಇದ್ದೀರಾ. ಜೊತೆಯಲ್ಲಿ ಇರಬೇಕು. ವಿಶ್ವ ಸೇವೆಯನ್ನು ಕೂಡ ಜೊತೆಯಲ್ಲಿ ಮಾಡಬೇಕು. ಇರುವುದು ಜೊತೆಯಲ್ಲಿ, ಹಾರುವುದು ಸಹ ಜೊತೆಯಲ್ಲಿ. ಅಂದಾಗ ಹೇಳಿ, ನಿಮ್ಮ ಪ್ರತಿಜ್ಞೆ ಇದೆ ಅಲ್ವಾ? ಬಾಬನ ಜೊತೆಯಲ್ಲಿರ್ತೀವಿ, ಜೊತೆಯಲ್ಲಿ ನಡೀತೀವಿ. ಬ್ರಹ್ಮ ಬಾಬಾರವರ ಜೊತೆ ವಿಶ್ವದಲ್ಲಿ ರಾಜ್ಯ ಮಾಡುತ್ತೇವೆ. ಇದೆಯಾ ಪ್ರತಿಜ್ಞೆ? ಪಕ್ಕಾ ಪ್ರತಿಜ್ಞೆ ಇದೆಯಾ? ಇದೇ ವಿಶೇಷತೆ ಈ ಶಿವ ಜಯಂತಿಯದಾಗಿದೆ. ಬಾಬ್ದಾದ ಅಮೃತ ವೇಳೆಯಿಂದಲೇ ನೋಡಿದರು ಭಿನ್ನ ಸ್ಥಾನದ ಮಕ್ಕಳು ಬಹಳ ಖುಷಿಯಿಂದ ಶುಭಾಶಯಗಳನ್ನು ಕಳುಹಿಸುತ್ತಿದ್ದೀರಾ. ತಾವಂತೂ ಈಗ ಸನ್ಮುಖದಲ್ಲಿ ಶುಭಾಶಯಗಳನ್ನು ಕೊಡುತ್ತಿದ್ದೀರಾ ಮತ್ತು ತೆಗೆದುಕೊಳ್ಳುತ್ತಿದ್ದೀರಾ. ಕೊಡುವುದು ತೆಗೆದುಕೊಳ್ಳುವುದು ಜೊತೆಯಲ್ಲಿ ಇದೆ. ಎಷ್ಟು ಭಾಗ್ಯವಂತರು, ಭಗವಂತನ ಮಕ್ಕಳಾಗಿದ್ದೀರಾ. ಸನ್ಮುಖದಲ್ಲಿ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದೀರಾ. ಎಲ್ಲರ ಮುಖ ಖುಷಿಯಾಗಿ ಹೊಳಿತಾ ಇದೆ. ಖುಷಿ ಮೇ ಉಡತೆ ಹುಯೆ ದಿಕ್ಕಾಯಿ ದೇ ರಹೆ ಹೇ ಅಂತಾರೆ ಬಾಬಾ. ಖುಷಿಯಲ್ಲಿ ಹಾರ್ತಾ ಇರುವ ಹಾಗೆ ಕಾಣಿಸ್ತಾ ಇದ್ದೀರಾ. ಒಂದು ಕಡೆ ಬಾಬ್ದಾದ 4 ಕಡೆಯ ಮಕ್ಕಳ ಭಾಗ್ಯವನ್ನು ನೋಡುತ್ತಿದ್ದಾರೆ. ಮತ್ತೊಂದು ಕಡೆ ಭಕ್ತರನ್ನು ಸಹ ನೋಡುತ್ತಿದ್ದಾರೆ. ಅವರು ಇಲ್ಲಿಯವರೆಗೆ ಕರೆಯುತ್ತಿದ್ದಾರೆ ಬನ್ನಿ ಎಂದು. ಮತ್ತು ತಾವು ಜೊತೆಯಲ್ಲೇ ಆಚರಿಸುತ್ತಿದ್ದೀರಾ. ಬಾಬ್ದಾದರವರು ನೋಡಿದ್ರು ಭಕ್ತರ ಅನುಭೂತಿ ಏನು ಕಡಿಮೆ ಇಲ್ಲ.
ಏನು ಪ್ರಾಕ್ಟಿಕಲಲ್ಲಿ ತಾವು ಮಾಡುತ್ತಿದ್ದೀರಾ ಅದರ ಸ್ಮಾರಕದ ರೂಪದಲ್ಲಿ ಎಷ್ಟು ಒಳ್ಳೆಯ ವಿಧಿಯಿಂದ ಸ್ಮಾರಕವನ್ನು ಮಾಡಲಾಗಿದೆ. ತಾವು ವ್ರತ ತಗೊಳ್ತೀರಾ, ಅವರೂ ಸಹ ವ್ರತದ ಸ್ಮಾರಕವನ್ನು ಮಾಡಿಕೊಂಡಿದ್ದಾರೆ. ಅವರು ಒಂದು ದಿನ ಆಚರಣೆ ಮಾಡುತ್ತಾರೆ, ವ್ರತ ಮಾಡುತ್ತಾರೆ, ಸ್ವಲ್ಪ ಸಮಯಕ್ಕೋಸ್ಕರ ವ್ರತ ಮಾಡುತ್ತಾರೆ. ಆದರೆ ನಿಮ್ಮದು ಯಾವುದು? ಯಾವ ವ್ರತ ಇಟ್ಕೊಂಡಿದ್ದೀರಾ ತಾವು? ಎಲ್ಲರೂ ಬಾಬನ ಮುಂದೆ ವ್ರತ ಇಟ್ಟುಕೊಳ್ಳುವ ವಚನ ತಗೊಂಡಿದ್ದೀರಾ ಅಲ್ವಾ? ತಾವು ತಂದೆಯಿಂದ ಖುಷಿಯಿಂದ ವ್ರತ ತಗೊಂಡಿದ್ದೀರಾ. ಬಾಬಾ, ನಾವು ಈ ಪೂರ್ತಿ ಜನ್ಮಕ್ಕೋಸ್ಕರ, ಬ್ರಾಹ್ಮಣ ಜನ್ಮಕ್ಕೋಸ್ಕರ ವ್ರತ ಧಾರಣೆ ಮಾಡಿಕೊಳ್ಳುತ್ತೇವೆ. ವ್ರತ ಧಾರಣೆ ಮಾಡಿಕೊಂಡಿದ್ದೀರಾ ಅಲ್ವಾ? ಯಾವ ವ್ರತ? ಪವಿತ್ರತೆಯ ವ್ರತ. ಒಂದು ಜನ್ಮ ವ್ರತ ತಗೊಳ್ತೀರಾ, ಆದರೆ ಒಂದು ಜನ್ಮ ಪವಿತ್ರತೆಯ ವ್ರತ 21 ಜನ್ಮಗಳ ಕಾಲ ನಡೆಯುತ್ತೆ. ಈ ಒಂದು ಜನ್ಮ ಪವಿತ್ರವಾಗಿರ್ತೀವಿ ಅಂತ ಬಾಬನ ಮುಂದೆ ಪ್ರತಿಜ್ಞೆ ಮಾಡ್ತೀವಿ, ವ್ರತ ತಗೊಳ್ತೀವಿ. ಇದು 21 ಜನ್ಮಗಳಿಗಾಗಿ ನಡೆಯುತ್ತದೆ. ಸ್ವಲ್ಪ ಸಮಯಕ್ಕೋಸ್ಕರ ಅವರು ತಿನ್ನುವಂತಹ ಕುಡಿಯುವಂತಹ ವ್ರತ ತಗೊಳ್ತಾರೆ ಮತ್ತು ಜಾಗರಣೆಯ ಕಾರ್ಯ ಮಾಡ್ತಾರೆ. ಆದರೆ ಈಗ ನಿಮ್ಮ ಒಂದು ಜನ್ಮದ ಜಾಗರಣೆಯಿಂದ ಎಲ್ಲರೂ ಅಂಧಕಾರದಿಂದ ಪ್ರಕಾಶದಲ್ಲಿ ಬರುತ್ತಾರೆ. ಈ ಜಾಗರಣೆ ನಿಮ್ಮದು 21 ಜನ್ಮಗಳ ಕಾಲ ನಡೆಯುತ್ತೆ. ಈಗ ನಾವೇನು ಅಂಧಕಾರದಿಂದ ಪ್ರಕಾಶದಲ್ಲಿ, ಜ್ಞಾನದ ಪ್ರಕಾಶದಲ್ಲಿ ಬಂದಿದ್ದೀವಿ, ಎಲ್ಲರನ್ನ ಕರ್ಕೊಂಡು ಬರ್ತೀವಿ. 21 ಜನ್ಮಗಳ ಕಾಲ ಇದು ನಡೆಯುತ್ತೆ. ಬಾಬಾ ಹೇಳ್ತಾರೆ, ಈಗ ನೀವು ಇಂತಹ ಜಾಗರಣೆ ಮಾಡ್ತೀರಾ, ಪೂರ್ತಿ ವಿಶ್ವ ನಿಮ್ಮ ಜಾಗರಣೆಯಿಂದ ಜಾಗಂತಿ ಜ್ಯೋತಿಯಾಗುವುದು. ಯಾವುದೇ ದುಃಖ, ಅಶಾಂತಿಯ ಅಂಧಕಾರ ಇರುವುದಿಲ್ಲ ಅಂದಾಗ ಹೇಳಿ, ನೀವು ಪೂರ್ತಿ ವಿಶ್ವವನ್ನು ಅಂಧಕಾರದಿಂದ ಪ್ರಕಾಶದಲ್ಲಿ ತಂದಿದ್ದೀರಾ. ಈ ಬೇಹದ್ದಿನ ವ್ರತ ಇಷ್ಟ ಆಗತ್ತಾ? ಪರಿಶ್ರಮ ಆಗೋದಿಲ್ವಾ? ಸಹಜನ ಅಥವಾ ಕಷ್ಟನ? ಸಹಜ ಆಗತ್ತೆ ಅಲ್ವಾ? ಯಾರಿಗೆ ಸಹಜ ಆಗತ್ತೆ ಅವರು ಕೈ ಮೇಲೆ ಮಾಡಿ. ಆಗಾಗ ಕಷ್ಟ ಆಗೋದಿಲ್ವಾ? ಆಗಾಗ ಆಗತ್ತಾ ಕಷ್ಟ? ಇಲ್ಲ ಅಲ್ವಾ? ಏಕೆಂದರೆ ನೀವು ತಿಳ್ಕೊಂಡಿದ್ದೀರಾ, ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಆದ್ದರಿಂದ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ಆದರೆ ಮನಸ್ಸು, ಮಾತು, ಕರ್ಮ, ಸಂಬಂಧ, ಸಂಪರ್ಕದಲ್ಲಿಯೂ ಪವಿತ್ರತೆ. ಪವಿತ್ರತೆಯ ಸಂಸ್ಕಾರ ಸಹಜವಾಗಿ ಧಾರಣೆ ಮಾಡಿಕೊಳ್ಳುವವರಾಗಿದ್ದೀರಾ ಅಂದಾಗ ಪವಿತ್ರತೆಯ ಸಂಕಲ್ಪ ಮಾಡಿಕೊಂಡಿದ್ದೀರಾ. ಆದರೆ ಈಗ ಸಮಯ ಅನುಸಾರವಾಗಿ ಬಾಪ್ದಾದ ಸಮಯದ ವಾರ್ನಿಂಗ್ ಅಂತೂ ಕೊಡುತ್ತಿದ್ದಾರೆ. ಹೀಗೆ ಪವಿತ್ರತೆಯ ವ್ರತವನ್ನು ಸಾಹಸ ಇಟ್ಟು ತಮ್ಮ ಸ್ವಧರ್ಮ ಎಂದು ತಿಳಿದುಕೊಂಡು ಧಾರಣೆ ಮಾಡಿಕೊಂಡಿದ್ದೀರಾ. ಹಾಗೆ ಬೇರೆ ಭೂತಗಳು, ಏನು ಕ್ರೋಧ ಇದೆ, ಇಂದು ಬಾಪ್ದಾದ ಇದನ್ನೇ ಕೇಳುತ್ತಾರೆ. ಒಂದು ಮಹಾಭೂತವನ್ನಂತೂ ವ್ರತ ತಗೊಂಡು ವೃತ್ತಿ ಬದಲಾಯಿಸ್ಕೊಂಡಿದ್ದೀರಾ. ಆದರೆ ಎರಡನೆಯ ಭೂತ ಯಾವುದು? ಕ್ರೋಧದ ಭೂತ ಇದೆ. ಏನು ಕ್ರೋಧದ ಭೂತದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಅಥವಾ ಮಾಡಿಕೊಳ್ಬೇಕಾಗಿದೆಯಾ? ಈ ಸಂಕಲ್ಪವನ್ನು ಮಾಡಿದ್ದೀರಾ? ಅಥವಾ ಎರಡನೆಯ ವಿಕಾರ ಇದೆ, ಅದು ಫಸ್ಟ್ ವಿಕಾರದ ಮೇಲೆ ಅಂತೂ ವಿಜಯ ಆಗಿದ್ದೀವಿ, ಇದು ಎರಡನೆಯ ವಿಕಾರ ಅಲ್ವಾ ಅಂತ ಹೇಳಿ ಚೂಟಿದೆಯಾ? ಅದಕ್ಕೋಸ್ಕರ ಅನುಮತಿ ಇದೆಯಾ? ಏಕೆಂದರೆ ಕ್ರೋಧ ಎಲ್ಲರ ಸಂಪರ್ಕದಲ್ಲಿ ಬರುತ್ತೆ. ಇಂದಿನ ದಿನ ಯಾವಾಗ ಜನ್ಮದಿನ ಆಚರಿಸುತ್ತೀರಾ ಅಂದಾಗ ಪರಸ್ಪರದಲ್ಲಿ ಉಡುಗೊರೆ ಕೊಡುತ್ತೀರಾ. ಇಂದು ಬಾಪ್ದಾದ ಇದನ್ನೇ ಬಯಸ್ತಾರೆ. ಹೇಗೆ ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಬಾಬರವರ ಸಹಯೋಗದಿಂದ ಮೊದಲ ನಂಬರಿನಲ್ಲಿ ಮೆಜಾರಿಟಿ ವಿಜಯ ಪ್ರಾಪ್ತಿ ಮಾಡಿಕೊಂಡು ನಡೀತಾ ಇದ್ದೀರಾ. ಏನು ಹಾಗೆಯೇ ಕ್ರೋಧದ ಮೇಲೆಯೂ ಕೂಡ ವಿಜಯಿಗಳಾಗಬಹುದಾ? ಏಕೆಂದರೆ ಯಾವುದೇ ಭೂತ ಪರಿಸ್ಥಿತಿಗೆ ಒಳಪಡಿಸ್ತಾ ಇದೆ ಮತ್ತು ಕ್ರೋಧದ ಭೂತ ಬೇರೆಯವರ ಕನೆಕ್ಷನಲ್ಲೂ ಬರ್ತಾ ಇದೆ ಅಂದಾಗ ಸಂಪರ್ಕದಲ್ಲೂ ಬರ್ತಾ ಇದೆ. ತಮ್ಮ ಮನಸ್ಸಿನಲ್ಲಿ ಯಾವಾಗ ಕ್ರೋಧ ಬರುತ್ತೆ ಆಗ ಸ್ವಯಂ ಕ್ರೋಧದಿಂದ ಒತ್ತಾಯಪೂರ್ಣವಾಗಿ ಸ್ವಯಂವನ್ನು ನಡೆಸ್ಕೊಳ್ತೀರಾ ಅಂದಾಗ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಾ. ಇಂದು ಬಾಪ್ದಾದ ಬಲೆ ಭಾರತದವರಿರಬಹುದು, ವಿದೇಶದವರಿರಬಹುದು, ಎಲ್ಲ ಮಕ್ಕಳಿಂದ ಕ್ರೋಧದ ಉಡುಗೊರೆಯನ್ನು ತಗೊಳ್ಳೋಕ್ಕೆ ಬಯಸ್ತಾರೆ.
ನಾವೆಲ್ಲ ಮಕ್ಕಳನ್ಗೆ ಬಾಬಾ ಹೇಳ್ತಾರೆ ಕ್ರೋಧದ ಗಿಫ್ಟನ್ನು ನನಗೆ ಕೊಟ್ಟು ಬಿಡಿ ಅಂತ. ಆಗತ್ತಾ? ಹೊಸಕ್ತ? ಬಾಬಾ ಕೇಳ್ತಾರೆ ಆಗತ್ತಾ? ಯಾರು ತಿಳ್ಕೊಂಡಿದ್ದೀರಾ ಇವತ್ತಿನ ದಿನ ಬಾಬ್ರವರಿಗೆ ಉಡುಗೊರೆಯ ರೂಪದಲ್ಲಿ ಕ್ರೋಧ ಕೊಡ್ತೀನಿ, ಮನಸ್ಸಲ್ಲಿಯೂ ಕೂಡ ಕ್ರೋಧ ಬರಲಿಕ್ಕೆ ಬಿಡಲ್ಲ, ಸ್ವಪ್ನದಲ್ಲಿಯೂ ಬಿಡಲ್ಲ ಅಂತ ಹೇಳಿ ಈ ರೀತಿ ತಮಗೆ ತಾವೇ ಯಾರು ಸಂಕಲ್ಪ ಮಾಡಿಕೊಂಡು ಸಾಹಸದಿಂದ ಮುಂದುವರಿಯುವಂತಹ ಶಕ್ತಿ ಯಾರಿಗಿದೆ, ಅವ್ರು ಇದ್ದೀರಾ ಯಾರಾದರೂ ಅಂತಾರೆ ಬಾಬ್ರವರು. ಆ ರೀತಿ ಸಾಹಸದಿಂದ ಮುಂದುವರಿಯುವಂತಹ ಶಕ್ತಿ ತಮ್ಮಲ್ಲಿದೆಯಾ? ಇದೆಯಾ? ಬಾಬನ ಸನ್ಮುಖದಲ್ಲಿ ಸಾಹಸದಿಂದ ಸಂಕಲ್ಪ ಮಾಡಬಹುದಾ? ಮಾಡ್ತೀರಾ ಅಥವಾ ಬಾಬನಿಂದ ಗಿಫ್ಟ್ ತಗೊಳ್ತೀರಾ? ಗಿಫ್ಟಲ್ಲಿ ಕೊಡಿ, ಗಿಫ್ಟ್ ತಗೊಳ್ಳಿ, ಕ್ರೋಧವನ್ನು ಕೊಡಿ, ಬಾಬನಿಂದ ಉಡುಗೊರೆ ಕೊಡಿ, ತಗೊಳ್ಳಿ. ಮೊದಲು ಬಾಬನಿಗೆ ಕೊಡಿ, ಆಮೇಲೆ ಬಾಬನಿಂದ ತಗೊಳ್ಳಿ, ಬೇರೆ ಶಕ್ತಿಗಳನ್ನು ತಗೊಳ್ಳಿ. ಕ್ರೋಧ ಬಾಬನಿಗೆ ಕೊಟ್ಟಬೇಡಿ. ಒಂದು ವೇಳೆ ಕ್ರೋಧದ ಮೇಲೆ ವಿಜಯ ಆಗಿಬಿಟ್ರೆ ಬೇರೆ ಎಲ್ಲ ವಿಕಾರಗಳ ಮೇಲೆಯೂ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವ ಸಾಹಸ ಬರುವುದು. ಅಂದಾಗ ಯಾರು ತಿಳ್ಕೊಂಡಿದ್ದೀರಾ ನಾವು ಈ ಗಿಫ್ಟ್ ಕೊಟ್ಟು ಮತ್ತೆ ತಂದೆಯಿಂದ ತಗೊಳ್ತೀವಿ ಎಂದು? ಅವ್ರ ಕೈ ಎತ್ತಿ. ಒಳ್ಳೆಯದು. ಜಂಡ ಅಲಗಾಡಿಸ್ಲಾಗ್ತಾ ಇದೆ. ಕುಮಾರಿಯರೂ ಇದ್ದೀರಾ, ನೋಡಬೇಕು ಅಂತಾರೆ ಬಾಬ್ರವ್ರು. ಯಾರು ಕ್ರೋಧದ ಮೇಲೆ ವಿಜಯ ಪಡಿತೀರಾ? ಬಾಬ್ದಾದರವರಿಗೆ ಮಕ್ಕಳ ಸಾಹಸ ನೋಡಿ ತುಂಬ ಇಷ್ಟ ಆಗ್ತಾ ಇದೆ. ತಾವು ದೃಶ್ಯವನ್ನು ನೋಡ್ತಾ ಇದ್ದೀರಾ ಅಲ್ವಾ? ಫೋಟೋ ತೆಗೀರಿ, ಮತ್ತೆ ಕೈ ಎತ್ತಿ. ಹಾಂ, ಎಲ್ಲರ ಫೋಟೋ ತೆಗೀರಿ. ಬಾಬ್ದಾದ ಈ ಸಾಹಸಕ್ಕಾಗಿ ಪ್ರತಿನಿತ್ಯ ಅಮೃತ ವೇಳೆ ಯಾವಾಗ ಮಿಲನ ಮಾಡಲಾಗತ್ತೆ ಆ ಸಮಯದಲ್ಲಿ ವಿಶೇಷವಾಗಿ ಸಹಜ ಅನುಭವಿ ಆತ್ಮ ಆಗುವ ಶುಭಾಶಯಗಳನ್ನು ಕೊಡುತ್ತಾರೆ. ಏಕೆಂದರೆ ಇಷ್ಟೆಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಇರ್ತೀರಾ. ಯಾವಾಗ ಮನುಷ್ಯರು ನೋಡ್ತಾರೆ ಇಷ್ಟೊಂದು ಜನ ಇದ್ದಾರೆ, ಒಟ್ಟಿಗೆ ಇದ್ದಾರೆ, ಪ್ರವೃತ್ತಿ ಸಂಭಾಲನೆ ಮಾಡ್ತಾ ಇದ್ದಾರೆ, ಮನೆ ಮಠವನ್ನೂ ಬಿಟ್ಟಿಲ್ಲ, ಆದರೆ ಪ್ರವೃತ್ತಿ ಪವಿತ್ರವಾದ ಪ್ರವೃತ್ತಿ ಮಾಡಿಕೊಂಡಿದ್ದಾರೆ ಅಂದಾಗ ಏನಾಗತ್ತೆ? ನಿಮ್ಮೆಲ್ಲರ ಒಳಗಡೆ ಶುಭ ಭಾವನೆ ಇದೆ, ಆತ್ಮರ ಲೈನ್ ನಿಂತ್ಕೊಂಡ್ಬಿಡ್ಬೇಕು ಅಂತ. ಆ ಲೈನು ನಿಮಗೆ ಕಾಣಿಸುತ್ತೆ. ಏಕೆಂದರೆ ಕ್ರೋಧ ಪ್ರತ್ಯಕ್ಷವಾಗಿ ಕಾಣುತ್ತದೆ. ಯಾವಾಗ ಪ್ರಾಕ್ಟಿಕಲಲ್ಲಿ ನೋಡಲಾಗತ್ತೆ. ಕೇವಲ ಪವಿತ್ರತೆ ಅಂತ ಹೇಳೋದಿಲ್ಲ, ಆದರೆ ಇವರು ಪವಿತ್ರವಾಗಿದ್ದು ತೋರಿಸ್ತಾರೆ, ಪವಿತ್ರ ಮಾಡಿ ತೋರಿಸ್ತಾರೆ, ಪ್ರತ್ಯಕ್ಷವಾಗಿ ಬಯಸ್ತಾರೆ ಅಂದಾಗ ಈ ಪ್ರತ್ಯಕ್ಷ ಪ್ರಮಾಣ ಇದಾಗಿದೆ. ಇದರಿಂದ ಎಲ್ಲರೂ ಆಕರ್ಷಿತರಾಗಿ ಸ್ವತಃವಾಗಿ ಬರುತ್ತಾರೆ. ಆದರೆ ಹೇಳೋದ ಮುಂದಕ್ಕೇನಾಗತ್ತೆ ಹೇಳೋದ? ಕ್ರೋಧ ಬರುವ ಕಾರಣ ಮೆಜಾರಿಟಿ ಮಕ್ಕಳಲ್ಲಿ ನೋಡಲಾಗಿದೆ. ಅಲ್ಲಲ್ಲಿ ಈರ್ಷೆ ಮತ್ತು ಜೊತೆಯಲ್ಲಿ ಇನ್ನೂ ನೋಡಲಿಕ್ಕೆ ಏನು ಸಿಗತ್ತೆ ಅಂದರೆ ನಡೀತಾ ವೇಸ್ಟ್ ಥಾಟ್ಸಿನ ಬೀಜಕ್ಕೂ ಕೂಡ ಕ್ರೋಧ ಬೀಜವನ್ನು ಕ್ರೋಧ ತರತ್ತೆ. ವ್ಯರ್ಥ ಸಂಕಲ್ಪಗಳು ಬರುತ್ತೆ. ಏಕೆಂದರೆ ವ್ಯರ್ಥ ಸಂಕಲ್ಪಗಳಾಗಿವೆ ಬೀಜ. ಈ ಬೀಜದಿಂದ ಕ್ರೋಧದ ಉತ್ಪನ್ನವಾಗತ್ತೆ. ಇದರ ಒಂದು ಶಬ್ದ ನಿಮಿತ್ತ ಆಗತ್ತೆ. ಆ ಒಂದು ಶಬ್ದದ ಬೀಜವನ್ನು ಒಂದು ವೇಳೆ ಸಮಾಪ್ತಿ ಮಾಡಿದ್ದೆ ಆದರೆ ಸಹಜವಾಗಿಬಿಡತ್ತೆ. ಆ ಒಂದು ಶಬ್ದ ಆಗಿದೆ ಯಾಕೆ. ಇದು ಯಾಕಾಯಿತು, ಯಾಕೆ ಮಾಡಿದ್ರು, ಯಾಕೆ ಹೇಳಿದ್ರು, ಈ ಯಾಕೆ ಮಾಡಿದ್ರು, ಕ್ಯೂ ಕಿಯಾ ಕ್ಯೂ ಕರ್ತೆ ಹೇ, ಯಾಕೆ ಮಾಡಿದ್ರು, ಯಾಕೆ ಮಾಡ್ತಾರೆ, ಯಾಕಾಯಿತು. ಈ ಯಾಕೆ ಎಂಬ ಶಬ್ದದ್ದು ಬಹಳ ದೊಡ್ಡ ಲೈನ್ ಇದೆ. ಮತ್ತು ನೋಡಿ, ಕ್ಯೂ ಎಂಬ ಅಕ್ಷರ ಇಂಗ್ಲೀಷ್ನಲ್ಲಿ ಬರೆದಾಗ ಎಷ್ಟು ಕಷ್ಟವಾಗಿ ಬರಿಬೇಕಾಗಿ ಬರುತ್ತೆ. ಮತ್ತು ಬರೆದಿದ್ದೀರಾ ಅಂತಂದರೆ ಎಷ್ಟು ಸಹಜ. ಬಾಬ್ದಾದ ಇಂದು ಇದನ್ನೇ ಬಯಸ್ತಾರೆ. ಈ ಕ್ಯೂ ಶಬ್ದ ಕ್ಯೂ ಶಬ್ದದ ಲೈನು ಕ್ಯೂವನ್ನು ಸಮಾಪ್ತಿ ಮಾಡಿ. ತಮ್ಮೆಲ್ಲರ ಇಚ್ಛೆ ಇದೆ ಅಲ್ವಾ, ಈಗ ಬೇಗ ಬಾಬನ ಪ್ರತ್ಯಕ್ಷತೆ ಆಗಬೇಕು ಅಂತ ಪ್ರತಿಯೊಬ್ಬರ ಹೃದಯದಲ್ಲಿ ಬಾಬನ ಸ್ನೇಹದ ಜೆಂಡ ಹಾರಿಸ್ಬೇಕು. ಮತ್ತು ಹೃದಯದ ಹಾಡಾಡಬೇಕು. ಹೃದಯದಲ್ಲಿ ಇದೇ ಹಾಡಾಡಬೇಕು, ನಮ್ಮ ಬಾಬಾ ಬಂದಿದ್ದಾರೆ, ಮಧುರ ಬಾಬಾ ಬಂದಿದ್ದಾರೆ. ಇದೇ ಬಯಸ್ತೀರಾ ಅಲ್ವಾ? ಬೇಗ ಪ್ರತ್ಯಕ್ಷತೆಯ ಜೆಂಡ ಎಲ್ಲರ ಹೃದಯದಲ್ಲಿ ಹಾರಬೇಕು ಅಂದಾಗ
ಇದಕ್ಕಾಗಿ ಯಾಕೆ, ಏನು, ಹೇಗೆ, ಎತ್ತ ಈ ಕೇನ ಭಾಷೆಯನ್ನು ಸಮಾಪ್ತಿ ಮಾಡಿ ಮಾತಾಡಬೇಕು, ಹೇಳಬೇಕು. ಕಮಾಲ್, ಕಮಾಲ್ ಅನ್ನೋ ಶಬ್ದ ಹೇಳಿ. ಕೇಕೆ ಮಾಡಬೇಡಿ ಅಂತಾರೆ ಬಾಬಾ. ಯಾಕೆ ಯಾಕೆ ಯಾಕೆ, ಏನು, ಹೇಗೆ, ಎತ್ತ ಅಂತ ಮಾಡಬೇಡಿ. ಯಾವಾಗ ಬಾಬ್ದಾದ ಮಕ್ಕಳ ಬೋರ್ಡಿಂಗ್ ಓಪನ್ ಮಾಡಿದ್ರು, ಪಾಕಿಸ್ತಾನದ ಮಾತಿದು. ಆದಿಯಲ್ಲಂತೂ ಜಗದಂಬೆ ಮಕ್ಕಳಿಗೆ ಇದೇ ಹೇಳ್ತಾ ಇದ್ರು, ಕೇನ ಭಾಷೆ ಮಾತಾಡಬೇಡಿ. ಈ ಕೇಕೆ ಜಾಸ್ತಿ ಯಾರು ಮಾತಾಡ್ತಾರೆ ಹೇಳಿ? ಬಾಬಾ ಕೇಳ್ತಾ ಇದ್ದಾರೆ. ಯಾರು ಇಷ್ಟ ಆಗುತ್ತಾ ಇದು? ಯಾಕೆ ಯಾಕೆ, ಏನು, ಹೇಗೆ, ಎತ್ತ ಈ ಲೈನ್ ತರಬೇಡಿ. हाँ जी, सरी, अच्छा जी, बहुत अच्छा, अब मिलके करेंगे, उड़ेंगे, ऐसे बोले बोलो. ಬಾಬಾ ಹೇಳ್ತಾರೆ, ಹಾಜಿ ಮಾಡ್ತೀವಿ, ತುಂಬ ಒಳ್ಳೆಯದು, ನಾವೆಲ್ಲರೂ ಸೇರಿ ಮಾಡ್ತೀವಿ, ಹಾರ್ತೀವಿ. ಇಂತಹ ಮಾತುಗಳನ್ನು ಮಾತನಾಡಿ ಭಾಷೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಾ? ಯಾಕೆ ಯಾಕೆ ಅಂತ ಮಾಡಬೇಡಿ. ಈ ಯಾಕೆ ಎಂಬುದನ್ನು ಬಿಟ್ಟಾಗ ಆ ಲೈನ್ ನಿಂತ್ಕೊಳ್ಳುತ್ತೆ, ಆತ್ಮಗಳ ಲೈನ್ ನಿಂತ್ಕೊಳ್ಳುತ್ತೆ, ಜ್ಞಾನ ತಿಳ್ಕೊಳ್ಳೋದಕ್ಕೆ, ಪಾಲನೆ ತಗೊಳ್ಳೋದಕ್ಕೆ. ನೋಡಿ, ಶಿವನ ಮೇಲೆ ಎಕ್ಕದ ಹೂಗಳನ್ನು ಹಾಕ್ತಾರೆ ಅಲ್ವಾ? ಅಂದಾಗ ಇಂದು ಶಿವರಾತ್ರಿಯನ್ನು ಆಚರಿಸುತ್ತಿದ್ದೀರಾ, ಶಿವನ ಜನ್ಮದಿನವನ್ನು ಆಚರಿಸುತ್ತಿದ್ದೀರಾ ಅಂದಾಗ ಎಲ್ಲರೂ ಈ ಕ್ರೋಧರೂಪಿ ಎಕ್ಕದ ಹೂವನ್ನು ಬಾಬ್ದಾದರವರೆಗೆ ಅರ್ಪಿಸಿದಾಗ ತಾವು ದರ್ಪಣವಾಗುತ್ತೀರಾ. ಇಷ್ಟನಾ? ಇಷ್ಟನಾ? ಸರಿ. ಈಗ ಹೋಲಿಯಲ್ಲಿ ಬಾಬ್ದಾದ ಬರ್ತಾರೆ. ಹೋಲಿ ಟೈಮಲ್ಲಿ ಬಾಬಾ ರಿಸಲ್ಟ್ ತಗೊಳ್ತಾರೆ. ಸುಸ್ತಾಗಲ್ಲ ತಾನೆ? ಬಾಬಾ ಕೇಳ್ತಿದ್ದಾರೆ, ಸುಸ್ತಾಗಲ್ವಾ? ಬಾಬಾ ಫಲಿತಾಂಶ ತಗೊಳ್ಬೋದಾ? ಆಗಲಿಲ್ಲ, ಆ ರೀತಿ ಇಲ್ಲ. ನಿಶ್ಚಯ ಬುದ್ಧಿ ಉಳ್ಳವರಾಗಿ ಮಾಡಲೇಬೇಕು. ಬೇರೆ ಬಾಬಾ ಹೇಳ್ತಾರೆ, ಆತ್ ಊಟಾಯ, ಎಲ್ಲರೂ ಕೈ ಎತ್ತದ್ರಿ. ಕೈ ಎತ್ತೋದು ಅಂದರೆ ಅರ್ಥ ಬಾಬ್ರೂರಿಗೆ ಕೊಟ್ಟು ಬಿಟ್ರಿ, ಕ್ರೋಧವನ್ನು ಕೊಟ್ಟು ಬಿಟ್ರಿ. ಕೊಟ್ಟಿದ್ದೀರಾ ಅಲ್ವಾ? ಮತ್ತೆ ಕೈ ಎತ್ತಿ. ನೋಡ್ತಾ ಇದ್ದಾರೆ ದಾದಿಯರು. ದಾದಿಯರನ್ನು ಕೇಳ್ತಾರೆ ಬಾಬಾ, ನೋಡ್ತಿದ್ದೀರಾ ದಾದಿಯರು? ಚಪ್ಪಾಳೆ ಹೊಡೀರಿ. ಸಾಹಸ ಎಂದಿಗೂ ಕಡಿಮೆ ಮಾಡಿಕೊಳ್ಬಾರ್ದು, ಸೋಲ್ಬಾರ್ದು. ಒಂದು ವೇಳೆ ಸ್ವಲ್ಪನೂ ಸಹ ಸಾಹಸ ಕಡಿಮೆ ಆಯಿತು ಅಂದರೆ ಮುಂದಕ್ಕೋಸ್ಕರ ಸಾಹಸ ಇಟ್ಕೊಳ್ಳಿ, ಬಿಡಬೇಡಿ. ಹಾಗೆ ಧೈರ್ಯ ಕಡಿಮೆ ಮಾಡ್ಕೊಳ್ಳಿ ಬೇಡಿ, ಮುಂದುವರಿತಾ ಇರಿ. ಬಾಬ್ದಾದ ಕಂಬೈಂಡ್ ಆಗಿರ್ತಾರೆ, ಹೇಳ್ತಾರಲ್ವ, ಜೊತೆ ಇದೆ, ಕಂಬೈಂಡ್ ಆಗಿದ್ದಾರೆ, ಬಾಬಾ ಜೊತೆ ಇದ್ದಾರೆ ಎಂದು. ಅಂದಾಗ ಸಮಯಕ್ಕೆ ಒಂದು ವೇಳೆ ಏನೇ ಆಯಿತು ಅಂದರೆ ಬಾಬ್ದಾದ ಕಂಬೈಂಡ್ ಆಗಿದ್ದಾರೆ. ಆ ತಂದೆಯನ್ನು ಸನ್ಮುಖದಲ್ಲಿ ತನ್ನಿ, ಅರ್ಪಣೆ ಮಾಡಿ. ಆದರೆ ಬಾಬ್ದಾದ ಬಯಸ್ತಾರೆ ಎಲ್ಲ ಮಕ್ಕಳು ನಂಬರ್ 1 ಆಗಬೇಕು. ಕೊಟ್ಟಿರುವಂತಹ ವಸ್ತು ಬಾಬ್ರವ್ರದ್ದಾಗ್ಬಿಡ್ತು. ಒಂದು ಸಲ ಕ್ರೋಧ ಬಿಟ್ಬಿಟ್ವಿ, ಬಾಬ್ರವ್ರಿಗೆ ಅರ್ಪಿಸ್ಬಿಟ್ವಿ ಅಂದರೆ ಮತ್ತೆ ವಾಪಸ್ ತಗೋಬಾರ್ದು. ಕೈ ಎತ್ತಿದ್ದೀರಾ ಅಂದರೆ ಅರ್ಥ ಕೊಟ್ಟಿದ್ದೀರಾ ಬಾಬ್ರವರಿಗೆ ಅಲ್ವಾ? ಈಗ ನಿಮ್ದಲ್ಲ ಅಲ್ವಾ, ಬಾಬನ್ ಪ್ರಾಪರ್ಟಿ ಅಲ್ವಾ ಅದು. ಒಂದು ವೇಳೆ ಸಂಕಲ್ಪದಲ್ಲಿಯೂ ಸಹ ಬಂತು ಅಂದರೆ ತಿಳ್ಕೊಳ್ಬೇಕು, ಬಾಬಾನಿಗೆ ಕೊಟ್ಟಿರುವಂತಹ ವಸ್ತು ನಮ್ಮನ್ನು ಮಾಡ್ಕೊಳ್ಬಾರ್ದು, ಅದು ಮೋಸ ಆಗಿಬಿಡತ್ತೆ ಅಲ್ವಾ, ಅದು ಕೆಟ್ಟದ್ದು ಅಂತ ಹೇಳಲಾಗತ್ತೆ. ಕೊಟ್ಟಿರುವ ವಸ್ತು ಎಂದಿಗೂ ವಾಪಸ್ ತಗೊಳ್ಬಾರ್ದು, ಏಕೆಂದರೆ ಅದು ನನ್ನದಲ್ಲ. ಇಂದು ಬಾಬ್ದಾದ 4 ಕಡೆಯ ಯಾರನ್ನೆಲ್ಲ ಸ್ಕ್ರೀನಲ್ಲಿ ನೋಡಲಾಗ್ತಾ ಇದೆ, ಅಲ್ಲಿ ಕುಳಿತಿದ್ರೂ ಕೂಡ ಎಲ್ಲ ಖುಷಿಯಿಂದ ನೋಡ್ತಿದ್ದಾರೆ ಮತ್ತು ಸಂಕಲ್ಪವೂ ಮಾಡ್ತಾ ಇದ್ದಾರೆ. ಅಂದಾಗ ಮಧುಬನ ಅಥವಾ ಎಲ್ಲ ಸೆಂಟರ್ಸು ಏನಾಗ್ಬಿಟ್ಟಿದೆ, ಕ್ಯಾ ಬನ್ ಜಾಯೆಂಗೆ ಅಂತಾರೆ ಬಾಬಾ, ಏನಾಗ್ಬಿಡತ್ತೆ, ಎಲ್ಲ ಸೆಂಟರ್ಸು ನಿರ್ವಿಘ್ನ ಭವದ ವರದಾನಿ ಆಗಿಬಿಟ್ಟಿದ್ದೀರಾ. ಇಷ್ಟನಾ? ನಿರ್ವಿಘ್ನ ಭವದ ವರದಾನಿ ಆಗೋದು ಇಷ್ಟನಾ? ಏಕೆಂದರೆ ಈಗ ಅಚಾನಕ್ಕಾಗಿ ಪರಿಸ್ಥಿತಿಗಳು, ದುಃಖ ಮತ್ತು ಅಶಾಂತಿಯ ಕಾರಣಗಳು ಆ ರೀತಿ ಆಗತ್ತೆ. ನೀವು ಎಲ್ಲರ ಮೇಲೆ ದಯೆ ತೋರಿಸ್ಬೇಕಾಗತ್ತೆ, ಎಲ್ಲರ ಮೇಲೆ ಇವಾಗ ದಯೆ ಬರುತ್ತೆ ನಿಮಗೆ. ಏಕೆಂದರೆ ನೀವು ಪೂರ್ವಜರಾಗಿದ್ದೀರಾ, ಪೂಜ್ಯರಾಗಿದ್ದೀರಾ. ಪೂರ್ವಜರು ಇದ್ದೀರಾ, ಪೂಜ್ಯರು ಇದ್ದೀರಾ. ಅಂದಾಗ ಪೂರ್ವಜರು ಯಾವುದೇ ಆತ್ಮನ ದುಃಖ, ಡಿಸ್ಟರ್ಬೆನ್ಸ್ ನೋಡಲಿಕ್ಕಾಗೋದಿಲ್ಲ. ಯಾರ ಜೊತೆಗೆ ಪ್ರೀತಿ ಇರುತ್ತೆ, ದಯೆ ಬರುತ್ತೆ, ಅವರ ದುಃಖವನ್ನು ಸಹನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂದಾಗ ತಂದೆ ತಿಳ್ಕೊಂಡಿದ್ದಾರೆ, ಸಮಯವನ್ನು ನೀವು ಪರಿವರ್ತನೆ ಮಾಡಬೇಕು, ಸಮಯ ನಿಮ್ಮನ್ನು ಪರಿವರ್ತನೆ ಮಾಡಬಾರ್ದು.
ಸಮಯ ಪರಿವರ್ತನೆ ಆಗೋಕ್ಕಿಂತ ಮುಂಚೆ ನೀವು ಪುರುಷಾರ್ಥದ ಪ್ರಾಪ್ತಿಯ ಪ್ರಾರಬ್ಧವನ್ನು ಈಗಲಿಂದಲೇ ಅನುಭವ ಮಾಡಿ. ಏಕೆಂದರೆ ನಿಮಗೆ ಕಲಿಸುವ ಸಮಯ ಅಲ್ಲ. आपको सिखाने वाला समय नहीं है. ನಿಮಗೆ ಕಲಿಸುವಂಥದ್ದು ಸಮಯವಲ್ಲ. ಸಮಯಕ್ಕೆ ನೀವು ಟೀಚರ್ ಆಗಬೇಕು, ಸಮಯ ನಿಮಗೆ ಟೀಚರ್ ಆಗಬಾರ್ದು. ಬಾಬ್ದಾದ ಬಯಸ್ತಾರೆ ಹೋಲಿಯಲ್ಲಿ ಪ್ರತಿಯೊಬ್ಬರು ತಮ್ಮ ರಿಸಲ್ಟನ್ನು ನೋಡ್ಕೊಳ್ಬೇಕು. ಜಾಸ್ತಿ ಉದ್ದವಾಗಿ ಬರಿಬಾರ್ದು. ಬಾಬನಿಗೆ ರಿಸಲ್ಟ್ ಕೊಡಬೇಕಾದ್ರೆ ದೊಡ್ಡದಾಗಿ ಬರಿಬಾರ್ದು. ಓದಲಿಕ್ಕೂ ಕೂಡ ಪುರ್ಸತ್ತಿಲ್ಲದ ಹಾಗೆ ಬರಿಬಾರ್ದು. ಆದರೆ ಬಾಬ್ದಾದ ಮೊದಲೇ ತಿಳಿಸಿದ್ದಾರೆ, ಹೇಗೆ ನಿಮಗೆ ವರದಾನದ ಚಿಟ್ಟಿ ಸಿಗತ್ತೆ ಅಲ್ವಾ, ಎಷ್ಟು ಚಿಕ್ಕದಿರುತ್ತೆ ವರದಾನದ ಪತ್ರ, ಅದರಲ್ಲಿ ಓಕೆ ಅಂತ ಬರೀರಿ. ಓಕೆ ಶಬ್ದ ಬರೀಬೇಕು. ಒಂದು ವೇಳೆ ನಿಮ್ಮಲ್ಲಿ ಪುರುಷಾರ್ಥ ಮಾಡಿ ಸ್ವಲ್ಪ ಇತ್ತು ಅಂದರೆ ಓಕೆ ಮಧ್ಯದಲ್ಲಿ ಒಂದು ಲೈನ್ ಹಾಕಿ. ಈಸಿ ಅಲ್ವಾ? ಇಷ್ಟು ಕಾಗದನೂ ವೇಸ್ಟ್ ಆಗಲ್ಲ, ಜಾಸ್ತಿ ಕಾಗದದ ಅವಶ್ಯಕತೆಯೂ ಇರೋದಿಲ್ಲ. ಜಾಸ್ತಿ ಭಾರ ಇತ್ತು ಅಂದರೆ 1 ಲೈನು 2 ಲೈನು 3 ಲೈನು ಆ ರೀತಿ ಬರೀರಿ. ಹೋಲಿಗೆ ಮೊದಲು ಮಧುಬನದಲ್ಲಿ ಕಳಿಸ್ಕೊಡಿ. ಭಲೆ ಒಟ್ಟೊಟ್ಟಿಗೆ ಕಳಿಸಿ, ಟೀಚರ್ ಕಳಿಸ್ಕೊಡಿ ಅಂತಾರೆ ಬಾಬಾ ಸೆಂಟರಲ್ಲಿ. ಎಲ್ಲ ಅಣ್ಣಂದಿರು ಅಕ್ಕಂದಿರದು ಓಕೆ ತೊಗೊಂಡು ಲೆಟರ್ ತೊಗೊಂಡು ಬಾಬನಿಗೆ ಕಳಿಸ್ಕೊಡ್ಬೇಕು. ಬಾಬ್ದಾದರವರ ಬಳಿ ರಿಸಲ್ಟ್ ತಲುಪುತ್ತೆ. ಇದರಲ್ಲಿ ನಂಬರ್ 1 ಯಾರಾಗ್ತೀರಾ? ಮತ್ತು ಬಾಬ್ದಾದ ತಮಗೆ ಪದಮ ಗುಣದಷ್ಟು ಹೃದಯದ ಸ್ನೇಹದ ಉಡುಗೊರೆಯನ್ನು ಕೊಡುತ್ತಾರೆ. ಒಳ್ಳೆಯದು. ಡಬಲ್ ಫಾರಿನರ್ಸು ಇದ್ದೀರಾ ಅಲ್ವಾ? ಕೈ ಎತ್ತಿ. ನಂಬರ್ ತಗೊಳ್ತೀರಾ ಅಲ್ವಾ? ನೋಡಲಾಗತ್ತೆ ಫಾರಿನ್ನವರು ನಂಬರ್ ತಗೊಳ್ತೀರಾ ಅಥವಾ ಭಾರತದವರು ತಗೊಳ್ತೀರಾ ಎಂದು. ಒಳ್ಳೆಯದು. ಬಾಬ್ದಾದರವರಂತೂ ಎಲ್ಲರನ್ನ ಕೇವಲ ನಂಬಿಕಸ್ಥರನ್ನಾಗಿ ಅಲ್ಲ, ಆದರೆ ಬಾಬನ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಬಾಬನ ಆಶಾ ದೀಪಕಗಳ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಒಳ್ಳೆಯದು. ಮಧುಬನದವ್ರೇನು ಮಾಡ್ತೀರಾ? ಮಧುಬನದವ್ರ ಕೈ ಎತ್ತಿ. ಮೇಲೆ ಕೆಳಗೆ ಎಲ್ಲರೂ ಮೇಲೆ ಪಾಂಡವ ಭವನ, ಜ್ಞಾನ ಸರೋವರ, ಶಾಂತಿವನ ಯಾರೆಲ್ಲ ಇದ್ದೀರಾ ಎಲ್ಲ ಮಧುಬನದವರು ಕೈ ಮೇಲೆ ಮಾಡಿ. ಮೇಲೆ ಇರುವವರು ಕೈಯಲ್ಲಿ ಜಾಸ್ತಿ ದೊಡ್ಡದಾಗಿ ಎತ್ತಿ ಅಲುಗಾಡಿಸ್ರಿ. ಒಳ್ಳೆಯದು. ಮಧುಬನದವರು ನಂಬರ್ ತಗೊಳ್ಬೇಕು ಅಲ್ವಾ? ತಗೊಳ್ತೀರಾ ಅಲ್ವಾ? ತಗೊಳ್ಬೇಕು. ಏಕೆಂದರೆ ಮಧುಬನದವರನ್ನ ಎಲ್ಲರೂ ಬೇಗ ಫಾಲೋ ಮಾಡ್ತಾರೆ, ಕಾಪಿ ಮಾಡ್ತಾರೆ. 4 ಕಡೆಯ ಕಂಬೈಂಡ್ ಆಗಿರುವಂತಹವರು ನೋಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಆದರೆ ಎಲ್ಲರೂ ಯಾರೆಲ್ಲ ಕೇಳುತ್ತಾ ಇಲ್ಲ ಅವರು ಮುರಳಿಯ ಮೂಲಕ ಕೇಳ್ತಾರೆ ಅಲ್ವಾ? ಅಂದಾಗ 4 ಕಡೆಯ ಬಾಬನ ಸ್ನೇಹಿ ಸಹಯೋಗಿ ಮಧುರಾತಿ ಮಧುರ ಪ್ರಿಯಾತಿ ಪ್ರಿಯ ಮಕ್ಕಳಿಗೆ ಬಾಬ್ದಾದ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ಪ್ರತ್ಯಕ್ಷತೆಯ ಜೆಂಡ ಬೇಗ ಹಾರಿಸುವ ಸಂಕಲ್ಪವನ್ನು ಕೊಡ್ತಾ ಇದ್ದಾರೆ. ಸಮಯದ ಆಧಾರದ ಮೇಲೆ ಇರಬೇಡಿ, ಸಮಯವನ್ನು ಟೀಚರ್ ಮಾಡಿಕೊಳ್ಬೇಡಿ. ಯಾವಾಗ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅಂದಾಗ ಹೇಗೆ ನಿಮ್ಮ ಜಗದಂಬೆ ಮಾಡಿದ್ದಾರೆ, 2 ಶಬ್ದಗಳಲ್ಲಿ ನಂಬರ್ ತಗೊಂಡ್ಬಿಟ್ರು. ಬಾಬಾ ಹೇಳೋದು, ಜಗದಂಬೆ ಮಾಡೋದು. ಬಾಬಾ ಏನು ಹೇಳುತ್ತಾರೆ ಅದನ್ನು ಮಮ್ಮ ಮಾಡಿ ತೋರಿಸ್ತಾ ಇದ್ರು. ಆ ರೀತಿ ಪುರುಷಾರ್ಥ ಮಾಡಿದ್ರು, ನಂಬರ್ ತಗೊಂಡ್ರು. ತಾವೆಲ್ಲರೂ ಸಹ ಒಪ್ಕೊಳ್ತೀರಾ ಅಲ್ವಾ? ತಾವು ಸಹ ಫಾಲೋ ಮದರ್ ಜಗದಂಬ ಮಮ್ಮಾರವರನ್ನು ಅನುಸರಿಸಿರಿ. ಸರಿ. ಎಲ್ಲರಿಗೂ ನೆನಪು, ಪ್ರೀತಿ ಮತ್ತು ಬಹಳ ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ. ಜೊತೆಗೆ ತಂದೆ ಮಕ್ಕಳನ್ನ ಮಾಲೀಕತನದಲ್ಲಿ ನೋಡಿ ನಮಸ್ತೆ ಮಾಡ್ತಿದ್ದಾರೆ. ಬಾಬಾ ಮಕ್ಕಳಿಗೆ ಮಾಲೀಕತನದಲ್ಲಿ ನೋಡಿ ನಮಸ್ಕಾರಗಳನ್ನು ಮಾಡುತ್ತಿದ್ದಾರೆ. ಬಾಬ್ದಾದ ಎಲ್ಲ ಝೋನ್ನವರಿಗೆ ಹೇಳುತ್ತಾ ಇದ್ದಾರೆ, ವಾರಿಸ್ ಮತ್ತು ಮೈಕ್ ಆತ್ಮಗಳನ್ನು ತಯಾರು ಮಾಡಿ. ಪ್ರಭಾವಶಾಲಿ ಮೈಕ್ ಅವರ ಅನುಭವ ಕೇಳಿ ಪ್ರೇರಣೆ ಬರಬೇಕು, ನಾವು ಈ ರೀತಿ ಆಗಬೇಕು ಅಂತ ಹೇಳಿ. ಯಾರಿಗೆ ಸ್ಯಾಟಿಸ್ಫೈ ಮಾಡಬಹುದು ಅಂತಹ ಮೈಕ್ಸನ್ನು ತಯಾರು ಮಾಡಿ. ಎಂತಹವ್ರನ್ನು ಸ್ಯಾಟಿಸ್ಫೈ ಮಾಡಬೇಕು ಅಂತಹವರನ್ನು ತಯಾರು ಮಾಡಿ. ಎಲ್ಲ ಝೋನ್ನವರು ಲಿಸ್ಟ್ ಕಳಿಸ್ಕೊಡಿ. ಇಂದು ಬಾಬ್ದಾದ ನೋಡಿದ್ರು, ದೆಹಲಿಯವರು ಲಿಸ್ಟ್ ಕಳಿಸ್ಕೊಟ್ಟಿದ್ದೀರಾ. ಬಾಬ್ದಾದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಯಾವಾಗ ಎಲ್ಲ ಝೋನ್ನವರು ಕಳಿಸ್ಕೊಡ್ತೀರಾ ಆಗ ನಿಮಗೆ ಲಿಸ್ಟನ್ನು ತಿಳಿಸಲಾಗತ್ತೆ, ಎಷ್ಟು ವಾರಿಸ್ ತಯಾರಾಗಿದ್ದಾರೆ ಎಂದು ಚೆಕ್ಕಿಂಗ್ ಮಾಡಲಾಗತ್ತೆ.
ಆ ರೀತಿ ಅಲ್ಲ, ಲಿಸ್ಟ್ ಬಂತು ಒಪ್ಕೊಂಡ್ಬಿಡ್ತೀವಿ ಅಂತ ಅಲ್ಲ, ಗುಪ್ತವಾಗಿ ಚೆಕ್ಕಿಂಗ್ ಮಾಡಿಸ್ಲಾಗತ್ತೆ. ಒಳ್ಳೆಯದು. ಆದಿಯಲ್ಲಿಯೂ ಕೂಡ ಶುಭಾಶಯಗಳು, ಮತ್ತು ಈಗಲೂ ಕೂಡ ಶುಭಾಶಯಗಳು ಸಿಕ್ಕಿದೆ. ಈಗಲೂ ಕೂಡ ಬಾಬ್ದಾದ ಒಂದೊಂದು ಮಗುವಿಗೂ ಮನಸ್ಸಿನಲ್ಲಿ ಹೆಸರು ತಗೊಂಡು ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ತಂದೆಯ ಬಳಿ ಎಲ್ಲ ಮಕ್ಕಳ ಚಿತ್ರ ವತನದಲ್ಲಿ ಎಮರ್ಜ್ ಆಗಿದೆ ಅಂದಾಗ ಬಾಬ್ದಾದ ಮಕ್ಕಳ ಜನ್ಮದಿನವನ್ನು ಆಚರಿಸಿದ್ರು ಮತ್ತು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಿದ್ದೀರಾ. ಇಬ್ಬರಿಗೂ ಶುಭಾಶಯಗಳು. ಒಳ್ಳೆಯದು. ವರದಾನ: ಎಲ್ಲರಿಗೂ ಗೌರವ ಕೊಡುತ್ತಾ ತಮ್ಮ ರಿಕಾರ್ಡನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಸರ್ವರ ಸ್ನೇಹಿ ಆಗಿರಿ. ಎಲ್ಲರಿಗೂ ರಿಗಾರ್ಡ್ ಕೊಡುತ್ತಾ ತಮ್ಮ ರಿಕಾರ್ಡನ್ನು ಸರಿಯಾಗಿಟ್ಟುಕೊಳ್ಳುವಂತಹ ಸರ್ವರ ಸ್ನೇಹಿಯಾಗಿರಿ. ವರದಾನದ ವಿಶ್ಲೇಷಣೆ: ಯಾರೆಷ್ಟು ಎಲ್ಲರಿಗೂ ಗೌರವ ಕೊಡುತ್ತಾರೆ ಅಷ್ಟೇ ತಮ್ಮ ರಿಕಾರ್ಡನ್ನು ಸರಿಯಾಗಿಟ್ಕೊಳ್ತಾರೆ. ಅನ್ಯರಿಗೆ ಗೌರವ ಕೊಡೋದು ತಮ್ಮ ರಿಕಾರ್ಡನ್ನು ಸರಿಯಾಗಿಟ್ಟುಕೊಳ್ಳುವುದಾಗಿದೆ. ಹೇಗೆ ಯಜ್ಞದ ಸಹಯೋಗಿಗಳಾಗುವುದು ಸಹಯೋಗ ತೆಗೆದುಕೊಳ್ಳುವುದಾಗಿದೆ, ಹಾಗೆ ಗೌರವ ಕೊಡುವುದು ಗೌರವ ಪಡೆದುಕೊಳ್ಳುವುದಾಗಿದೆ. ಒಂದು ಬಾರಿ ಕೊಡುವುದು ಅನೇಕ ಬಾರಿ ತೆಗೆದುಕೊಳ್ಳುವುದಕ್ಕೆ ಹಕ್ಕುದಾರರಾಗುವುದಾಗಿದೆ. ಹಾಗೆ ಹೇಳ್ತಾರೆ, ಚಿಕ್ಕವರಿಗೆ ಪ್ರೀತಿ ಕೊಡಿ, ದೊಡ್ಡವರಿಗೆ ಗೌರವ ಕೊಡಿ ಎಂದು. ಆದರೆ ಈಗ ಎಲ್ಲರನ್ನ ದೊಡ್ಡವರೆಂದು ತಿಳಿದು ಗೌರವ ಕೊಡಿ, ಆಗ ಎಲ್ಲರಿಗೂ ಸ್ನೇಹಿಗಳಾಗುತ್ತೀರಾ. ಇದಕ್ಕಾಗಿ ಪ್ರತಿ ಮಾತಲ್ಲಿ ಮೊದಲು ನೀವು ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ಸ್ಲೋಗನ್: ಬಾಬ್ದಾದರವರಿಂದ ಸಿಕ್ಕಿರುವ ಶಿಕ್ಷಣಗಳು ಸಮಯಕ್ಕೆ ನೆನಪು ಬರುವುದೇ ತೀವ್ರ ಪುರುಷಾರ್ಥವಾಗಿದೆ. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾರು ಆಲ್ರೌಂಡ್ ಸರ್ವಿಸ್ ಮಾಡುವವರಿದ್ದಾರೆ ಅವರಿಗೆ ವಿಶೇಷವಾಗಿ ಈ ಮಾತಿನ ಗಮನವಿರಬೇಕು. ಎಂತಹ ಪರಿಸ್ಥಿತಿಯಲ್ಲೂ ತಮ್ಮ ಸ್ಥಿತಿ ಏಕರಸವಾಗಿರಬೇಕು, ಆಗ ಸಫಲತೆ ಸಿಗುವುದು. ಶ್ರೀಮತದಲ್ಲಿ ಯಾವಾಗ ಮನ್ಮತ, ದೇಹಾಭಿಮಾನತನದ ಮತ, ಶುದ್ರತನದ ಮತ ಮಿಕ್ಸ್ ಮಾಡಿಕೊಳ್ತೀರಾ, ಆಗ ಸ್ಥಿತಿ ಏಕರಸವಾಗಿರುವುದಿಲ್ಲ. ಮನಸ್ಸು ಭಿನ್ನ ಭಿನ್ನ ರಸಗಳಲ್ಲಿದ್ದಾಗ ಸ್ಥಿತಿಯೂ ಕೂಡ ಭಿನ್ನ ಭಿನ್ನವಾಗಿರುವುದು. ಒಂದೇ ರಸದಲ್ಲಿದ್ದಾಗ ಸ್ಥಿತಿ ಏಕರಸವಾಗಿ ಇರುವುದು. ವಿಶೇಷ ಸೂಚನೆ: ಇಂದು ತಿಂಗಳ 3ನೆಯ ಭಾನುವಾರ ಯೋಗ ಅಭ್ಯಾಸ ಮಾಡಬೇಕು. ಎಲ್ಲ ಅಕ್ಕಂದಿರು ಅಣ್ಣಂದಿರು ಸಂಘಟಿತ ರೂಪದಲ್ಲಿ ಒಟ್ಟುಗೂಡಿ ಸಂಘಟನೆಯಲ್ಲಿ ಸಾಯಂಕಾಲ 6:30ರಿಂದ 7:30ರವರೆಗೆ ತಮ್ಮ ಪೂರ್ವಜ ಮತ್ತು ಪೂಜ್ಯ ಸ್ವರೂಪದ ಸ್ವಮಾನದ ಮೂಲಕ ಪೂರ್ತಿ ಕಲ್ಪವೃಕ್ಷಕ್ಕೆ ತಮ್ಮ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಶಕ್ತಿಶಾಲಿ ಕಿರಣಗಳನ್ನು ಕೊಡುವ ಸೇವೆ ಮಾಡಬೇಕು. ಓಂ ಶಾಂತಿ.